ಹಲೋ, ಇವತ್ತು ನಾವು CSIR ನೇಮಕಾತಿ 2026 CISR ರಿಕ್ವೈರ್ಮೆಂಟ್ಗೆ ಇವತ್ತು ನಾವು ನೋಡ್ತಾ ಇದ್ವಿ. ಸೊ ಇದು ಏನು CSIR ಅಂದರೆ ಏನು, ಸೊ ಇದ್ರದ್ದು ಏನು ಅಪ್ಲಿಕೇಶನ್ ಹಾಕೋದು, ಎಷ್ಟು ವೇಕೆನ್ಸಿ ಇದೆ, ಏನು ಜಾಬ್ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ನೋಡಿ, ಪ್ರಮುಖ ವಿವರಗಳಂದ್ರೆ ಸಂಸ್ಥೆ ಹೆಸರು ಬಂದಿದ್ದು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಇದೇ CSIR ಅಂತ ಇರುತ್ತೆ. ಸೊ ಹುದ್ದೆ ಹೆಸರು ಬಂದು ಸಹಾಯಕ ವಿಭಾಗ ಅಧಿಕಾರಿ. ಸೊ ಇದರಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 100 ಇರುತ್ತೆ. ಒಟ್ಟು ಹುದ್ದೆಗಳು 100 ಇರುತ್ತೆ. ಸೊ ಇದು ಉದ್ಯೋಗ ಸ್ಥಳ ಬಂದು ಇದು ಅಖಿಲ ಭಾರತ, ಅಂದರೆ ಟೋಟಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನೀವು ಇದನ್ನ ಕೆಲಸ ಮಾಡಬಹುದಾಗಿರುತ್ತೆ. ಸೊ ನೋಡಿ, ಶೈಕ್ಷಣಿಕ ಅರ್ಹತೆ ಅಂತ ಬಂದಾಗ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿರಬೇಕು. ಅಂದ್ರೆ ಅಪ್ರೂವ್ಡ್ ಇರೋಂಥ ಒಂದು ಯೂನಿವರ್ಸಿಟಿಯಿಂದ ಇವರು ಡಿಗ್ರಿಯನ್ನು ಕಂಪ್ಲೀಟ್ ಆಗಿ ಮುಗಿಸಿರ್ಬೇಕು. ಸೊ ಇದಕ್ಕೆ ಬಂದು ನಿಮಗೆ ನೋಡಿ, ಸಂಬಳ ಬಂದು ಅಂದರೆ ಪ್ರತಿ ತಿಂಗಳ ನಿಮಗೆ ಸಂಬಳ ಬಂದು 44,900ರಿಂದ 1,42,400ವರೆಗೂ ಇದು ವೇತನವನ್ನು ಕೊಡಲಾಗುತ್ತದೆ. ಸೊ ಇದು ಬಂದು ಒಂದು ತಿಂಗಳ ಸಂಬಳವಾಗಿರುತ್ತದೆ. ಆಯ್ತಾ? ಸೊ ಇದಕ್ಕೆ ವಯೋಮಿತಿ ಬಂದು ನೋಡಿ, ಅಭ್ಯರ್ಥಿಯ ಗರಿಷ್ಠ ವಯಸ್ಸು 33 ವರ್ಷಗಳು ಹೊಂದಿರಬೇಕು. ಅಂದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಕ್ಕೆ ಅಭ್ಯರ್ಥಿಯು ಗರಿಷ್ಠ ವಯಸ್ಸು 33 ಹೊಂದಿರಬೇಕು. ಸೊ ಇದ್ರ ಒಳಗಡೆ ಇರೋರು ಕೂಡ ನೀವು ಅಪ್ಲೈ ಮಾಡಬಹುದು. ಸೊ ನೋಡಿ, ಇದರಲ್ಲಿ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, PWBD ಸಾಮಾನ್ಯವರಿಗೆ 10 ವರ್ಷಗಳು, ಮತ್ತೆ PWBD OBC ಅವರಿಗೆ 13 ವರ್ಷ, ಮತ್ತೆ PWBD SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳು ಇದರ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ. ಸೊ ನೋಡಿಕೊಂಡು ಅರ್ಜಿ ಹಾಕಿ. ಸೊ ನೋಡಿ, ಅರ್ಜಿ ಶುಲ್ಕ ಬಂದು UR ಅಥವಾ OBC ಅಂದರೆ ಜನರಲ್ ಅಥವಾ OBC ಮತ್ತು EWS ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಮತ್ತೆ ಮಹಿಳೆಯರಿಗೆ, SC/ST, PWBD ಮಾಜಿ ಸೈನಿಕರಿಗೆ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ. ಸೊ ಇದರಲ್ಲಿ ನೋಡಿ, ಯಾರಿಗೆ ಅರ್ಜಿ ಶುಲ್ಕ ಇದೆ, ಯಾರಿಗೆ ಅರ್ಜಿ ಶುಲ್ಕ ಇಲ್ಲದನ್ನ ನೋಡಿಕೊಂಡು ನೀವು ಅರ್ಜಿಯನ್ನು ಹಾಕಿ. ಸೊ ಇದು ನೋಡಿ, ಪಾವತಿಯ ವಿಧಾನ ಇದು ಆನ್ಲೈನ್ ಅಲ್ಲಿ ನೀವು ಪೇ ಮಾಡಬೇಕಾಗತ್ತೆ. ಏನಿದು 500 ರೂಪಾಯಿ OBC, UR ಮತ್ತೆ EWBS ಅಭ್ಯರ್ಥಿಗಳಿಗೆ ಏನಿದೆ ಅಲ್ವಾ, ಸೊ ಅವರು 500 ರೂಪಾಯಿ. ಮಹಿಳೆಯರಿಗೆ SC/ST, PWBD ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇದರಲ್ಲಿ ನಿಮಗೆ ಅರ್ಜಿ ಶುಲ್ಕ ಇರುವುದಿಲ್ಲ. ಸೊ ನೋಡಿ, ಇವಾಗ ಅರ್ಜಿ ಸಲ್ಲಿಸೋದು ಹೇಗೆ, ಯಾವ ಥರ ಅರ್ಜಿ ಸಲ್ಲಿಸೋದು ಅಂತಂದ್ರೆ ನೋಡಿ, ಫಸ್ಟ್ ಬಂದು ಮೊದಲು CSR ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ, ಮತ್ತೆ ಕೆಳಗೆ ಲಿಂಕ್ ಬಳಸಿ ಅಧಿಕೃತ ಅಧಿಸೂಚನೆ ಸಂಪೂರ್ಣವಾಗಿ ನೋಡಿ, ಅದರ ಬಂದಿರುವಂಥ ನೋಟಿಫಿಕೇಶನ್ನ ಸರಿಯಾಗಿ ಓದ್ಕೊಂಡು ನೀವು ಅರ್ಜಿಯನ್ನು ಹಾಕಿ. ಅರ್ಜಿ ಭರ್ತಿ ಮಾಡುವ ಮುನ್ನ ನಿಮ್ಮ ಸರಿಯಾದ ಇಮೇಲ್ ID, ಮೊಬೈಲ್ ಸಂಖ್ಯೆ ಹಾಗೂ ಅಗತ್ಯ ದಾಖಲಾತಿಗಳು ಅಂದರೆ ID ಪ್ರೂಫು, ನಿಮ್ಮ ಮಾರ್ಕ್ಸ್ ಕಾರ್ಡು, ಮತ್ತೆ ಫೋಟೋ ಮತ್ತೆ ರೆಸ್ಯೂಮ್ ಅದನ್ನ ಸಿದ್ಧವಾಗಿ ಇಟ್ಕೋಬೇಕಂದ್ರೆ ರೆಡಿ ಇಟ್ಕೊಳ್ಳಿ. ಸೊ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿ ಎಲ್ಲ ವಿವರಗಳನ್ನು ಸರಿಯಾಗಿ ನಮೂದಿಸಿ. ಅಂದರೆ ಅರ್ಜಿ ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಎಲ್ಲ ಕೇಳಿರುವಂಥ ವಿವರಗಳಿಗೆ ಸರಿಯಾಗಿ ಹಾಕಿ. ಸೊ ಇತ್ತೀಚಿನ ನಿಮ್ಮ ಫೋಟೋ ಮತ್ತು ಸಹಿಯೊಂದಿಗೆ ಕೇಳಲಾದ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಸೊ ನೋಡಿ, ನಿಮ್ಮ ಸಿಗ್ನೇಚರ್ ಆಗಿರ್ಬೋದು ಅಥವಾ ಇತ್ತೀಚಿನ ಭಾವಚಿತ್ರ ಏನಾದ್ರು ಕೇಳಿದರೆ ಅದನ್ನು ಸರಿಯಾಗಿ ಅಪ್ಲೋಡ್ ಮಾಡಿ, ಸ್ಕ್ಯಾನ್ ಮಾಡಿ. ನಿಮ್ಮ ವರ್ಗಕ್ಕೆ ಅನ್ವಯಿಸುವ ಅರ್ಜಿ ಶುಲ್ಕ ಆನ್ಲೈನ್ ಮೂಲಕ ಪಾವತಿಸಿ. ನೋಡಿ, ನಾವು ಈ ಹಿಂದೆ ನೋಡಿದ್ವಲ್ಲ 500 ರೂಪಾಯಿ ಯಾರಿಗೆ ಮತ್ತು ಯಾರಿಗೆ ಶುಲ್ಕ ಇಲ್ಲ ಅವರು ಮಾತ್ರ ಅದನ್ನು ನೋಡಿಕೊಂಡು ಶುಲ್ಕನ ಆನ್ಲೈನ್ ಮೂಲಕ ಪಾವತಿ ಮಾಡಿ. ಕೊನೆಯದಾಗಿ ನೋಡಿ, ಅರ್ಜಿ ನಮೂನೆಯನ್ನು ಒಮ್ಮೆ ಪರಿಶೀಲಿಸಿ. ಅಂದರೆ ಫಸ್ಟ್ ಒಂದ್ಸಲ ನೀವು ಫಿಲ್ ಮಾಡಿದ ಮೇಲೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲಿಂದ ಸಬ್ಮಿಟ್ ಬಟನ್ನ ಒತ್ತಿ. ಮುಂದಿನ ಉಲ್ಲೇಖಕ್ಕಾಗಿ ಅರ್ಜಿ ಸಂಖ್ಯೆ ಪ್ರಿಂಟ್ಔಟ್ ಅನ್ನು ತೆಗೆದಿಟ್ಟುಕೊಳ್ಳಿ. ಒಂದು ಅಕ್ನಾಲಜ್ಮೆಂಟ್ ಲೆಟರ್ ಬರುತ್ತೆ, ಅದನ್ನು ಇಟ್ಟುಕೊಳ್ಳಿ ನಿಮಗೆ ನೆಕ್ಸ್ಟ್ ಏನೋ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ. ನೋಡಿ, ಪ್ರಮುಖ ದಿನಾಂಕಗಳಂದ್ರೆ ಆನ್ಲೈನ್ ಅರ್ಜಿ ಯಾವಾಗ ಆರಂಭ ಆಗಿದೆ ಅಂದರೆ 23/6/2026 ಜೂನ್ 23ರಿಂದ ಸ್ಟಾರ್ಟ್ ಆಗಿದೆ. ಇದನ್ನು ಅರ್ಜಿ ಸಲ್ಲಿಸುವಂಥ ಕೊನೆ ದಿನಾಂಕ ಬಂದು ಜುಲೈ 13 ಆಗಿರುತ್ತದೆ. ಸೊ ಜುಲೈ 13 ಒಳಗಡೆನೆ ನೀವು ಈ ಅರ್ಜಿಯನ್ನು ಹಾಕಬಹುದು. ಸೊ ನೋಡಿ, ಅಪ್ಲೈ ಆನ್ಲೈನಲ್ಲಿ ಯಾವ್ದು ಅಪ್ಲೈ ಮಾಡುವಂಥ ಒಂದು ಲಿಂಕ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದೇ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ನೀವು ಅಲ್ಲಿಂದನೇ ಕಾಪಿ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸರಿನಾ? ಸೊ ನೋಡಿ, ಇದಾಗಿತ್ತು ಇವತ್ತಿನ ವಿಡಿಯೋ. CSIR ಅರ್ಜಿ ಹಾಕೋದು. ಸೊ ಇದರಲ್ಲಿ ನಿಮ್ಗೆ ಏನೋ ಡೌಟ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತು ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.